ಹಲೋ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ನ CEO ಮತ್ತು ಕೌನ್ಸಿಲರ್. ಇವತ್ತಿನ ವಿಷಯ ನಾವು ಯೂಸಲಿ ಮಾಡುವಂತಹ ಮಿಸ್ಟೇಕ್ಸ್ ಏನು ಅಂತ. ನಮ್ಮ ಹಾಸ್ಪಿಟಲಲ್ಲಿ ಬರುವಂತಹ ಎಲ್ಲ ಕಪಲ್ಸು ಮಾಡೋದು ಮಿಸ್ಟೇಕ್ ಏನಂತಂದರೆ, ರಿಪೀಟ್ಲಿ ಮಿಸ್ಟೇಕ್ ಮಾಡ್ತಿರ್ತಾರೆ. ಅದೇನು ಅಂತಂದರೆ ಪ್ರಾಪರ್ಲಿ ಕಮ್ಯುನಿಕೇಷನ್ ಮಾಡದೇ ಇರೋದು, ಅಂದರೆ ಸುಮ್ಮನೆ ಅಸುಂಪ್ಷನ್ನ ಮಾಡ್ತಾ ಇರೋದು, ಹೀಗೆ ಹೂವಾಪೋಹಗಳನ್ನು ಕಲ್ಪಿಸ್ತಾ ಇರೋದು. ಈಗ ಮದುವೆ ಆದಮೇಲೆ ಮೋಸ್ಟ್ಲಿ ಇವಳಿಗೆ ಮಗು ಬೇಡ ಏನು, ಇವರಿಗೆ ಮಗು ಬೇಡ ಏನು. ಸೊ ಏನಾಗುತ್ತೆ ಅಂದರೆ ಅಲ್ಲಿ ಕಮ್ಯುನಿಕೇಷನ್ ಇರೋದಿಲ್ಲ. ಕಮ್ಯುನಿಕೇಷನ್ ಇರಲಾರ್ದಾಗ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ. ಸೊ ಎಲ್ಲರೂ ಅಸಂಪ್ಷನ್ ಮಾಡೋಕ್ಕೊಳ್ಳೋರೆ. ಇದು ಸಮಸ್ಯೆಗಳು ಏನಾಗ್ಬಿಡುತ್ತೆ ಅಂದರೆ ಹೆಚ್ಚಾಗ್ಬಿಟ್ಟು ಸಂಬಂಧಗಳು ಹಾಳಾಗ್ಬಿಡುತ್ತೆ, ಎಲ್ಲ ರಿಲೇಷನ್ಶಿಪ್ಪು ಡೆಸ್ಟ್ರಾಯ್ ಆಗುತ್ತೆ. ಸೊ ನಾನು ಎಲ್ರಿಗೂ ಹೇಳೋದೇನೆಂದರೆ, ಮೊದಲು ಮದುವೆ ಆದಮೇಲೆ ಗಂಡ ಹೆಂಡತಿ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ ನೀವು ಒಂದು ಪ್ರಾಪರಾಗಿ ಕಮ್ಯುನಿಕೇಷನ್ ಮಾಡಬೇಕು. ಸೊ ಮದುವೆ ಆಗಿದೆ, ಸೊ ನಮ್ಮದು ಮುಂದೆ ಪ್ಲ್ಯಾನ್ಸ್ ಏನು, ಮಗು ಯಾವಾಗ ಬೇಕು, ಮಗು ಆಗಬೇಕಾದ್ರೆ ನಮ್ಮದು ಐಡಿಯಲ್ ವೇಟ್ ಏನಿಗಿದೆ, ಸೊ ನಾವು ಏನನ್ನ ಡಯಟನಲ್ಲೇ ಮಾಡ್ಕೋಬೇಕು, ಯಾವ ರೀತಿಯಾದಂಥ ಎಕ್ಸಸೈಸ್ ಮಾಡ್ಕೊಂಡ್ಬಿಟ್ಟು ಒಂದು ಹೆಲ್ದಿ ಮಗುವನ್ನ ಸೊಸೈಟಿಗೆ ಕೊಡಬೇಕು ಅಂತ ಒಂದು ಪ್ರಾಪರ್ ಕಮ್ಯುನಿಕೇಷನ್, ಕಾಮ್ ಆಗಿ ಕೂಲಾಗಿ ನಾವು ಡಿಸ್ಕಷನ್ ಮಾಡೋದ್ರಿಂದ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬೋದು. ಸೊ ಇವತ್ತು ನಾನು ನಿಮಗೆ ಹೇಳೋದೇನೆಂದರೆ, ಅಸುಂಪ್ಷನ್ ಮಾಡೋದನ್ನು ಬಿಟ್ಬಿಡಿ, ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹ್ಯಾಪಿಯಾಗಿರ್ರಿ. ಥ್ಯಾಂಕ್ ಯು.